ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿ ಬೇಕು ಅಂತ ಬಲಿಗಾಗಿ ಕಾಯ್ತಾ ಇದೆ ಮರದಲ್ಲಿ ನಿರ್ಮಿಸಿದ ವಿದ್ಯುತ್ ಕಂಬ. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿ ಬೇಕು? ಬಲಿಗಾಗಿ ಕಾಯ್ತಾ ಇದೆ ಮರದಲ್ಲಿ ನಿರ್ಮಿಸಿದ ವಿದ್ಯುತ್ ಕಂಬ. ನೆಲದಿಂದ 8 ರಿಂದ 10 ಅಡಿ ಮೇಲಿದೆ ಈ ಒಂದು ವಿದ್ಯುತ್ ತಂತಿ. ದೇವನಹಳ್ಳಿ ತಾಲೂಕಿನ ಗೋಕರೆ ಗ್ರಾಮದಲ್ಲಿ ಈ ಅವ್ಯವಸ್ಥೆ ಕಾಣಿಸ್ತಾ ಇರುವಂಥದ್ದು. ಪ್ರತಿ ಕ್ಷಣವೂ ಕೂಡ ಜೀವವನ್ನ ಕೈಯಲ್ಲಿ ಹಿಡಿದು ಸಾರ್ವಜನಿಕರು ಓಡಾಟವನ್ನ ನಡೆಸ್ತಾ ಇದ್ದಾರೆ. ಬೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಅಧಿಕಾರಿಗಳು. ವಿದ್ಯುತ್ ಕಂಬ ಇರಬೇಕಾದ ಸ್ಥಳದಲ್ಲಿ ಮರದಿಂದ ನಿರ್ಮಾಣವಾಗಿದೆ ಈ ಒಂದು ವಿದ್ಯುತ್ ಕಂಬ. ಪ್ರತಿ ಕ್ಷಣ ಜೀವವನ್ನ ಕೈಯಲ್ಲಿ ಹಿಡಿದು ಸಾರ್ವಜನಿಕರು ಓಡಾಟವನ್ನ ಮಾಡ್ತಾ ಇದ್ದಾರೆ. ದೇವನಹಳ್ಳಿ ತಾಲೂಕಿನ ಗೋಕರೆ ಗ್ರಾಮದಲ್ಲಿ ಈ ಅವ್ಯವಸ್ಥೆ ಇರುವಂಥದ್ದು. ಯಾವ ಸಮಯದಲ್ಲಾದರೂ ಕೂಡ ನೆಲಕ್ಕುರುಳುವಂತಹ ಭೀತಿ ಇದೆ. ಈ ವಿದ್ಯುತ್ ಕಂಬ ಅದೇ ರೀತಿ ಕಾಣಿಸ್ತಾ ಇದೆ, ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಈಗಂತೂ ಗಾಳಿ ಮಳೆ ಎಲ್ಲ ಹೆಚ್ಚಾಗ್ತಾ ಇದೆ. ಇನ್ನು ಈ ವಿದ್ಯುತ್ ತಂತಿ ನೆಲಕ್ಕೆ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಈ ಕುರಿತಾಗಿ ಬೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಸ್ಥಳಕ್ಕೆ ಬೆಸ್ಕಾಂ ಸಿಬ್ಬಂದಿಗಳು ಇನ್ನೂ ಕೂಡ ಭೇಟಿ ನೀಡಿಲ್ಲ. ಕೂಡಲೇ ಬೆಸ್ಕಾಂ ಅಧಿಕಾರಿಗಳು ಕ್ರಮ ವಹಿಸಿ ಜನರ ಪ್ರಾಣವನ್ನು ಉಳಿಸಬೇಕು ಅಂತ ಆಗ್ರಹಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಗೋಕರೆ ಕೈ ತೋಟದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಒಂದು ಮರದಲ್ಲಿ ನಿರ್ಮಿತವಾಗಿರುವಂತಹ ವಿದ್ಯುತ್ ಕಂಬ ಇದು. ಆ ಒಂದು ಕಂಬದ ಮೇಲೆ ವಿದ್ಯುತ್ ತಂತಿಗಳು ಇರುವಂಥದ್ದು. ಯಾವುದೇ ಸಮಯದಲ್ಲಾದರೂ ಕೂಡ ಈ ಒಂದು ಕಂಬ ಕೆಳಗೆ ಬೀಳುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಈಗ ಮಳೆಗಾಲ, ಗಾಳಿ ಹಾಗೂ ಮಳೆ ಹೆಚ್ಚಾಗಿರುತ್ತೆ. ಹೀಗಾಗಿ ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಟವನ್ನು ನಡೆಸ್ತಾ ಇದ್ದಾರೆ ಸಾರ್ವಜನಿಕರು. ಇದೇ ವಿಚಾರವಾಗಿ ನಮ್ಮ ದೇವನಹಳ್ಳಿಯ ಪ್ರತಿನಿಧಿ ವೆಂಕಟೇಶ್ ಸ್ಥಳೀಯರ ಜೊತೆ ಚಿಟ್ ಚಾಟ್ ನಡೆಸಿದ್ದಾರೆ. ನೋಡ್ಕೊಂಡು ಬನ್ನಿ. ನಾವೀಗ ಇರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಗೋಕರೆ ಅಂತಕ್ಕಂಥ ಗ್ರಾಮದ ನಮ್ಮ ಬಲಭಾಗದಲ್ಲಿ ಗೋಕರೆ ಗ್ರಾಮ ಇರ್ತಕ್ಕಂಥದ್ದು. ನಮ್ಮ ಹೊಸಕೋಟೆ ಮತ್ತು ದೊಡ್ಡಬಳ್ಳಾಪುರ ಹೆದ್ದಾರಾಗಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಗೋಕರೆಯ ಕೈತೋಟಗಳ ಭಾಗದಲ್ಲಿ ನಾವಿರ್ತಕ್ಕಂಥದ್ದು. ನಾವೀಗ ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ನೇರವಾಗಿ ಇಲ್ಲಿರ್ತಕ್ಕಂಥ ಲೈಟ್ ಕಂಬ ಏನಿದೆ, ಇಲ್ಲಿಂದ ಹೋಗಿರ್ತಕ್ಕಂಥ ಸುಮಾರು ಹಿಂದ್ಗಡೆ ಇರ್ತಕ್ಕಂಥ ಸುಮಾರು ಒಂದು 10 ರಿಂದ 15 ಮನೆ ಇರ್ತಕ್ಕಂಥದ್ದು. ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲರೂ ವಯೋವೃದ್ಧರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ನೇರವಾಗಿ ಇಲ್ಲಿರ್ತಕ್ಕಂಥ ಇಲ್ಲೇನೆ ಇಳಿದು ಇಲ್ಲಿಂದ ಮಕ್ಕಳು ಸಾಕ್ತಕ್ಕಂಥ ಕೆಲಸ ಆಗುತ್ತೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಸಾರ್ವಜನಿಕರು ಇದ್ದರೂ ಕೂಡ ಒಂದು ಕಡೆ ಇಲ್ಲಿರ್ತಕ್ಕಂಥ ಎಲ್ಲ ತೋಟಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ಕೂಲಿ ಕಾರ್ಮಿಕರು ಕೂಡ ಇಲ್ಲಿ ಓಡಾಡ್ತಕ್ಕಂಥ ಕೆಲಸ ಆಗುತ್ತೆ. ಆದರೆ ನಾವು ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ನೋಡಿ ಯಾವ ಮಟ್ಟಕ್ಕೆ ಇಲ್ಲಿ KB ಸಿಬ್ಬಂದಿ ಇಲ್ಲಿ ಕೆಲಸ ಮಾಡ್ತಾರೆ, ಜೊತೆಲಿ ಯಾವ ಮಟ್ಟಕ್ಕೆ ನಿರ್ಲಕ್ಷ್ಯ ವಹಿಸ್ತಾರೆ ಅಂತಕ್ಕಂಥದ್ದು ಕೂಡ ನಾವು ದೃಶ್ಯಗಳಲ್ಲಿ ನೋಡ್ಬೋದು. ನಾವು ಒಂದು ಪ್ರತ್ಯಕ್ಷ ಆಗಿ ಬೇಸಿಕಾಗಿ ಚೆಕ್ ಮಾಡೋದಾದರೆ ನಾವು ನಿಂತ್ಕೊಂಡಾಗ ನಮಗೆ ಎಷ್ಟು ಫೀಟ್ ಹೈಟಲ್ಲಿ ಬರ್ತಕ್ಕಂಥದ್ದು ನೋಡಿ ಇಲ್ಲಿಂದ ಜಸ್ಟ್ ಒಂದು ಅಡಿ ನಮ್ಮ ಮೇಲಕ್ಕೆ ಕೈ ಎತ್ತಿದ್ರೆ ಸಾಕು. ಅಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲೂ ಅದರಲ್ಲೂ ಬಹುಮುಖ್ಯವಾಗಿ ಬೇಸ್ಕಂಬ ಇದರಲ್ಲಿ 30 ರಿಂದ 40 ಮೀಟರ್ಗೆ ಒಂದು ಕಂಬವನ್ನು, ಒಂದು ಪೋಲನ್ನು ಹಾಕ್ತಕ್ಕಂಥ ಇರ್ತಕ್ಕಂಥದ್ದು ರೂಲ್ಸ್ ಪ್ರಕಾರ. ಆದರೆ ಇಲ್ಲಿರ್ತಕ್ಕಂಥದ್ದು ಬರೀ ಒಣಗಿರತಕ್ಕಂಥ ಒಂದು ಕಡ್ಡಿ. ಆದರೆ ಈ ಕಡ್ಡಿ ಮೇಲೆ ಇರ್ತಕ್ಕಂಥದ್ದು ಹೋಗಿರ್ತಕ್ಕಂಥದ್ದು 4 ಲೈನು. ಈ 4 ಲೈನಲ್ಲೂ ಕೂಡ ಇಲ್ಲಿರ್ತಕ್ಕಂಥದ್ದು ನಾವು ಗಮನಿಸೋದಾದರೆ ಯಾವುದೇ ರೀತಿ ಸೇಫ್ಟಿ ಇಲ್ಲದೇ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಒಬ್ಬರು ರೈತಾಪಿ ವರ್ಗದವರು ನಮ್ಮ ಜೊತೆ ಇರ್ತಕ್ಕಂಥದ್ದು. ಸರ್, ಏನೆಲ್ಲ ಸಮಸ್ಯೆ ಆಗ್ತಿದೆ, ಏನೆಲ್ಲ ಇದ್ರ ಬಗ್ಗೆ ಏನಾದರೂ ಮನವಿ ಕೊಟ್ಟಿದ್ದಾರೆ, ಹೇಗೆ ಸರ್ ಇದ್ರ ಬಗ್ಗೆ? ಸರ್, ಮನವಿ ಈಗಾಗಲೇ 2-3 ಮನವಿ ಕೊಟ್ಟಿದ್ದೀವಿ. ಏರಿಯಾ ಲೈನ್ಮೆನ್ ಕೊಟ್ಟಿದ್ದೀವಿ, ಅಲ್ಲಿ AE ಕೊಟ್ಟಿದ್ದೀವಿ, AWಗೂ ಕೊಟ್ಟಿದ್ದೀವಿ. ಯಾರು ಕೊಟ್ಟರು ಬರ್ತಾರೆ, ಲೈನ್ಮೆನ್ ಬರ್ತಾರೆ, ಮಾಡ್ತೀವಿ ಅಂದ್ಕೊಂಡು ಹೋಗ್ತಾರೆ. ದುಡ್ಡು ಕೊಟ್ಟೋರ್ದು ಕೆಲಸ ಜಲ್ದಿ ಆಗುತ್ತೆ, ದುಡ್ಡು ಕೊಡದೇ ಇರೋರ್ದು ಕೆಲಸ ಆಗಲ್ಲ. ಫಸ್ಟ್ ಇವ್ರು ಪಕ್ಕ ಜಮೀನಲ್ಲಿ ಹಂಗೆ ಫುಲ್ ಇತ್ತು ಲೈನು. ಅವರೆಲ್ಲನೂ ಯಾರೋ ಕಾಂಟ್ರಾಕ್ಟ್ ನೀಡ್ಕೊಂಡು ಅವ್ರು ಸ್ವಲ್ಪ ದುಡ್ಡು ಕೊಟ್ಟು ಅವ್ರ ಮುಖಾಂತರ ಎಲ್ಲ ಎತ್ತಿ ಚೇಂಜ್ ಮಾಡಿಸಿದ್ರು. ಇದನ್ನು ಮಾಡಿಸೋದಕ್ಕೆ ನಾವು ಯಾರೂ ದುಡ್ಡು ಖರ್ಚು ಮಾಡಲಿಲ್ಲ, ಹಂಗೆ ಇದೆ. ಈಗ ಬೆಸ್ಕಾಂ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಕೆಲಸಗಳಾಗಲ್ಲ. ಬೆಸ್ಕಾಮಲ್ಲಿ ನೀವು ಪ್ರತಿಯೊಂದಕ್ಕೂ ದುಡ್ಡು ಕೊಟ್ರೇ ಕೆಲಸ ಆಗೋದು, ಇಲ್ಲಾಂದ್ರೆ ಕೆಲಸ ಆಗಲ್ಲ. ಈ ಬಗ್ಗೆ ಏನಾದರೂ ಮನವಿಗಳು ಕೊಡೋದು, ಇಲ್ಲ ಅರ್ಜಿಗಳು ಕೊಡ್ತಕ್ಕಂಥದ್ದು ಈ ಥರ ಆಗಿದೆ ಅಂತೇಳಿ KB ನಿಮ್ಮ ಮನೆಗೆ ಬರ್ತಾರಲ್ಲ, ಆಗ್ಲಾದ್ರೂ ಹೇಳತಕ್ಕಂಥ ಕೆಲಸ ಆಗಿದೆಯಾ? ಇಲ್ಲ ಸರ್, ಇಲ್ಲ ಸರ್, ಏನಾಗಿಲ್ಲ. ನಾವು ಅರ್ಜಿ ಕೊಟ್ಟು ಬರೋದು ಅಷ್ಟೇ. ನಾವು ಏರಿಯಾ ಲೈನ್ಮನ್ಗೆ ಬಂದಾಗೆಲ್ಲ ಹೇಳ್ತೀವಿ. ಅವರು ಯಾವಾಗ ಬರ್ತಾರೋ ನಮಗೆ ಗೊತ್ತಿಲ್ಲ, ಏರಿಯಾ ಲೈನ್ಮನ್. ಈಗ ಮಕ್ಕಳು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಈ ರಸ್ತೆಗಂತ ಕಿರಿದಾಗಿರ್ತಕ್ಕಂಥ ರಸ್ತೆಯಲ್ಲಿ ಓಡಾಡೋದಾಗ್ತಿದೆ. ಹೌದು, ಈ ರಸ್ತೆಯಲ್ಲೇ ಓಡಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳೆಲ್ಲ ಈ ರಸ್ತೆಯಲ್ಲೇ ಓಡ್ತಾ ಇದ್ದಾರೆ. ಅದು ಈ ಕಡ್ಡಿ ಇನ್ನೂ ಫುಲ್ ಕೆಳಗೆ ಬಂದ್ಬಿಟ್ಟಿತ್ತು. ನಾವು ಹುಡುಗರಿಗೆ ತೊಂದರೆ ಆಗುತ್ತೆ ಅಂತ ನಾವು ಸುಮ್ಮನೆ ಕಡ್ಡಿ ಅಡ್ಡ ಇಟ್ಟಿದ್ದೀವಿ.
ಇದು ಇಲ್ಲಿರ್ತಕ್ಕಂಥ ರೈತಾಪಿ ವರ್ಗದವರ ಮಾತಾಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಇಷ್ಟೆಲ್ಲ ನಾವು ಅರ್ಜಿಗಳು ಕೊಟ್ಟಿವಿ, ಅರ್ಜಿಗಳು ಕೊಟ್ಟರು ಕೂಡ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಅವರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಕೂಡ ಮಾಡಿದ್ವಿ. ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿ ಎಚ್ಚೆತ್ಕೊಂಡು ಕೆಲಸ ಮಾಡೋದ್ರಲ್ಲಿ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅಂತಲೇ ಹೇಳ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ಶಶಿ ಜೊತೆ ವೆಂಕಟೇಶ್ ಬುದ್ಧಿಗಿರಿ, SG ಕನ್ನಡ ನ್ಯೂಸ್.